ನೆರೆಯ ದೇಶವಾದ ಸೌದಿ ಅರೇಬಿಯಾ ನಮ್ಮ ಭಾರತ ದೇಶದ ಬೆನ್ನಿಗೆ ಚೂರಿ ಹಾಕಿ ನಮ್ಮ ಮೇಲೆಯೇ ವಿಷವನ್ನ ಚಿಮ್ಮಲು ಯೋಚಿಸಿತು. ಆದರೆ ಭಾರತವು ಇದಕ್ಕೆ ನೀಡಿದ ಉಡುಗೊರೆಯನ್ನ ಕಂಡು ಇಡೀ ಗಲ್ಫ್ ರಾಷ್ಟ್ರಗಳ ಹೃದಯದಲ್ಲಿ ಭಯ ಅನ್ನೋದು ಉಟ್ಕೊಳ್ತು. ಕೇವಲ 48 ಗಂಟೆಗಳಲ್ಲಿ ಗಲ್ಫ್ ರಾಜಕೀಯದಲ್ಲಿ ಭಾರಿ ಭೂಕಂಪವೇ ಸಂಭವಿಸಿತು. ನಮ್ಮ ದೇಶದ ಕ್ರಮಗಳಿಗೆ ಕೆಲವು ರಾಷ್ಟ್ರಗಳು ಜೈಕಾರ ಹಾಕಿದ್ರೆ ಇನ್ನು ಕೆಲವು ರಾಷ್ಟ್ರಗಳ ಮೈಂಡ್ ಅನ್ನೋದು ಬ್ಲಾಕ್ ಆಗಿದೆ. ಈ ದಾಳಿಯಿಂದ ಸೌದಿ ಅರೇಬಿಯಾಗೆ ತನ್ನ ಇತಿಹಾಸದಲ್ಲಿ ಅತಿ ದೊಡ್ಡ ತಿರುವನ್ನ ತೆಗೆದುಕೊಳ್ಳಬೇಕಾಯ್ತು. ಕೊನೆಗೆ ಅವರ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಕೂಡ ನಮ್ಮ ಮುಂದೆ ತಲೆಬಾಗದೇ ಇರಲಿಲ್ಲ. ಅಸಲಿಗೆ ಏನಾಯ್ತು? ಸೌದಿ ಅರೇಬಿಯಾ ಇದ್ದಕ್ಕಿದ್ದಂತೆ ಏಕೆ ಶರಣಾಯ್ತು? ಈಗ ಪಾಕಿಸ್ತಾನದ ಪರಿಸ್ಥಿತಿ ಏನು? ಅಮೆರಿಕದ ದ್ವಿಮುಖ ಆಟ ಏನು? ಇಂತಹ ಎಲ್ಲಾ ವಿವರಗಳನ್ನ ಈ ವಿಡಿಯೋದಲ್ಲಿ ಚರ್ಚಿಸೋಣ. ಈ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಲು ಮರಿಬೇಡಿ. ಅದಕ್ಕೂ ಮೊದಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ರಾ ಆ ಜಿಲ್ಲೆಯ ಹೆಸರನ್ನ ಮೆನ್ಷನ್ ಮಾಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಅಸಲಿಗೆ ಈ ಕತೆ ಏನಂದ್ರೆ, ಸೌದಿ ಅರೇಬಿಯಾ ಪಾಕಿಸ್ತಾನದೊಂದಿಗೆ ಕೈ ಜೋಡಿಸಿ ನಮ್ಮ ವಿರುದ್ಧ ಯುದ್ಧಕ್ಕೆ ಕಾಲಿಡಲು ಯೋಚಿಸಿತು. ಕತಾರ್ನ ದೋಹಾದಲ್ಲಿ ಕೆಲವು ಗಲ್ಫ್ ರಾಷ್ಟ್ರಗಳೊಂದಿಗೆ ಸೇರಿ ನಮಗೆ ವಿರುದ್ಧವಾಗಿ ದೊಡ್ಡ ಒಡಂಬಡಿಕೆಯನ್ನು ರೂಪಿಸಿತು. ಪಾಕಿಸ್ತಾನಕ್ಕೆ ರಕ್ಷಣೆಯ ಕವಚವಾಗಿರುವುದಾಗಿ ಸೌದಿ ಪಾಕಿಸ್ತಾನಕ್ಕೆ ಭರವಸೆ ನೀಡಿತು. ಒಪ್ಪಂದದ ಪ್ರಕಾರ ಯಾರಾದ್ರೂ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರೆ ಅದನ್ನ ತಮ್ಮ ಮೇಲೆ ದಾಳಿಯಾಗಿ ಭಾವಿಸಿ ಸೌದಿ ಸೈನ್ಯವು ನೇರವಾಗಿ ಯುದ್ಧಕ್ಕೆ ಇಳಿಯುತ್ತೆ. ಇದು ಸಂಪೂರ್ಣವಾಗಿ ಭಾರತವನ್ನ ಗುರಿಯಾಗಿಟ್ಕೊಂಡು ಮಾಡಿದ ದೊಡ್ಡ ಕೆಲಸವಾಗಿತ್ತು. ಆದ್ರೆ ಅವರು ಒಂದನ್ನು ಯೋಚಿಸಿದ್ರೆ ದೇವರು ಬೇರೊಂದನ್ನು ಯೋಚಿಸಿದಂತೆ ಅವರ ಯೋಜನೆ ಸಂಪೂರ್ಣವಾಗಿ ವಿಫಲವಾಯಿತು. ಭಾರತದ ರಾಜತಾಂತ್ರಿಕ ಕಾರ್ಯತಂತ್ರಕ್ಕೆ ಸೌದಿ ಅರೇಬಿಯಾ ತನ್ನ ಬಾಲವನ್ನ ಮಡಚದೇ ಇರಲಿಲ್ಲ. ಅವರು ಮಾಡಿಕೊಂಡ ಒಪ್ಪಂದವನ್ನ ಕಸದ ಕಾಗದದಂತೆ ಕಿತ್ತು ಹಾಕಿದ್ರು. ಈ ವಿಷಯವನ್ನ ಕೇವಲ ಪತ್ರಿಕಾಗೋಷ್ಠಿಗಳಲ್ಲಿ ಹೇಳಿ ಸುಮ್ಮನಾಗ್ಲಿಲ್ಲ. ತಮ್ಮ ಸಂಸತ್ತಿನಲ್ಲಿ ಅಧಿಕೃತವಾಗಿ ಒಂದು ಮಸೂದೆಯನ್ನ ಅಂಗೀಕರಿಸಿ ಒಪ್ಪಂದವನ್ನ ರದ್ದುಗೊಳಿಸಿರುವುದಾಗಿ ಘೋಷಿಸಿದ್ರು. ಇನ್ನು ಮುಂದೆ ಪಾಕಿಸ್ತಾನಕ್ಕೆ ಯಾವುದೇ ರಕ್ಷಣೆಯ ಸಂಬಂಧವಿಲ್ಲ. ಯುದ್ಧ ಬಂದರೆ ಯಾರ ದಾರಿ ಅವರದ್ದೇ ಎಂದು ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟರು. ಸೌದಿ ಅರೇಬಿಯಾ ಇಷ್ಟು ಶೀಘ್ರವಾಗಿ ಏಕೆ ಶರಣಾಯಿತು? ಇಲ್ಲಿಯೇ ಇದೆ ನಿಜವಾದ ಚಾಣಕ್ಯ ನೀತಿ. ಭಾರತವು ಸೌದಿಯ ದೌರ್ಬಲ್ಯದ ಮೇಲೆ ದಾಳಿ ಮಾಡ್ತು. ಗಲ್ಫ್ ರಾಷ್ಟ್ರಗಳು ತೈಲ ಮಾರಾಟದಿಂದ ಕೋಟಿಗಟ್ಟಲೆ ಹಣವನ್ನ ಗಳಿಸ್ತಾರೆ. ಆದ್ರೆ ತಿನ್ನಲು ಆಹಾರವನ್ನ ಬೆಳೆಯಲು ಅವರ ನೆಲದಲ್ಲಿ ಸಾಧ್ಯವಿಲ್ಲ. ಅವರೆಲ್ಲ ಒಂದು ಮರುಭೂಮಿಯ ಪ್ರದೇಶದಲ್ಲಿ ಇರೋದ್ರಿಂದ ಆಹಾರಕ್ಕಾಗಿ ಸಂಪೂರ್ಣವಾಗಿ ನಮ್ಮಂತಹ ಫಲವತ್ತಾದ ದೇಶಗಳ ಮೇಲೆ ಅವಲಂಬಿತವಾಗಿವೆ. ಇದನ್ನೇ ಅವಕಾಶವಾಗಿ ಬಳಸಿಕೊಂಡ ಭಾರತವು ಚೀನಾ ಮತ್ತು ರಷ್ಯಾದೊಂದಿಗೆ ಸೇರಿ ಅವರಿಗೆ ಆಘಾತಕಾರಿ ಎಚ್ಚರಿಕೆಯನ್ನ ನೀಡಿತು. ಗಲ್ಫ್ ರಾಷ್ಟ್ರಗಳಿಗೆ ಆಹಾರ ಧಾನ್ಯಗಳ ರಫ್ತನ್ನ ನಿಲ್ಲಿಸುವುದಾಗಿ ಗಟ್ಟಿಯಾಗಿ ಎಚ್ಚರಿಕೆಯನ್ನ ನೀಡಿತು. ಈ ಒಂದು ಎಚ್ಚರಿಕೆಯಿಂದ ಗಲ್ಫ್ ರಾಷ್ಟ್ರಗಳ ಕೊರಳಿನಲ್ಲಿ ಬೆಂಕಿ ಹತ್ತಿಕೊಂಡಿತು. ಕೇವಲ 12 ಗಂಟೆಗಳಲ್ಲಿ ಅವರಲ್ಲಿ ಕಂಪನ ಶುರುವಾಯಿತು. ಭಾರತದಿಂದ ಆಹಾರ ಧಾನ್ಯಗಳು ನಿಂತರೆ ಅವರ ದೇಶಗಳಲ್ಲಿ ಹಸುವಿನಿಂದ ಗಲಾಟೆಗಳು ಬುಗ್ಗಿಲೇಳುತ್ತವೆ ಎಂದು ಅವರಿಗೆ ಚೆನ್ನಾಗಿ ಅರ್ಥವಾಯಿತು. ಇದು ಒಂದು ದಾಳಿಯಾದ್ರೆ ಎರಡನೇದು ಸೌದಿಯ ಆರ್ಥಿಕ ಬುನಾದಿ ಮೇಲೆ ಬಿತ್ತು. ಸೌದಿಯ ಆರ್ಥಿಕ ವ್ಯವಸ್ಥೆಗೆ ಭಾರತವೇ ಒಂದು ದೊಡ್ಡ ಆಧಾರವಾಗಿದೆ. ನಾವು ಅವರಿಂದ ಖರೀದಿಸುವ ಕಚ್ಚಾ ತೈಲದಿಂದಲೇ ಅವರ ಖಜಾನೆ ಅನ್ನೋದು ತುಂಬಾನೇ ದೊಡ್ಡ ಮಟ್ಟದಲ್ಲಿ ತುಂಬುತ್ತೆ. ನಮ್ಮ ಭಾರತೀಯ ಕಂಪನಿಗಳು ಸೌದಿಯಿಂದ ತೈಲ ಖರೀದಿಯನ್ನು ನಿಲ್ಲಿಸಿ ರಷ್ಯಾ, ನೈಜೀರಿಯಾದಂತಹ ದೇಶಗಳೊಂದಿಗೆ ಕೆಲವು ಒಪ್ಪಂದಗಳನ್ನ ಮಾಡಿಕೊಳ್ಳಲು ಶುರು ಮಾಡಿದ್ರು. ರಾತ್ರಿಗೆ ಶತಕೋಟಿ ಡಾಲರ್ಗಳ ಆದಾಯ ನಿಂತು ಹೋಗುವ ಪರಿಸ್ಥಿತಿಗೆ ಬಂತು. ಸೌದಿಗೆ ಈಗ ಏನ್ ಮಾಡ್ಬೇಕಂತ ತಿಳಿಲಿಲ್ಲ. ಈ ದಾಳಿಯಿಂದ ಅವರ ಘನತೆ ನೀರಿನಲ್ಲಿ ಕರಗಿ ಹೋಯಿತು. ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಸ್ವತಃ ಸಂಸತ್ತಿನ ಮುಂದೆ ಬಂದು ಪಾಕಿಸ್ತಾನದೊಂದಿಗಿನ ಒಪ್ಪಂದವನ್ನ ಸಂಪೂರ್ಣವಾಗಿ ರದ್ದುಗೊಳಿಸುವುದಾಗಿ ಅವರೇ ಘೋಷಣೆ ಮಾಡಬೇಕಾಯ್ತು. ಭಾರತದ ಈ ವೇಗದ ಕ್ರಿಯೆಯು ಸೌದಿ ಅರೇಬಿಯಾಗೆ ಮಾತ್ರವಲ್ಲ, ಇಡೀ ಗಲ್ಫ್ ರಾಷ್ಟ್ರಗಳಿಗೆ ತಲೆನೋವು ತಂದಿದೆ. ಈ ಸಮಸ್ಯೆಗಳ ಫಲಿತಾಂಶವಾಗಿ ಮುಸ್ಲಿಂ ಜಗತ್ತಿನ ನಾಯಕನಾಗಬೇಕೆಂದುಕೊಂಡಿದ್ದ ಕನಸು ಕೇವಲ ನನಸಾಗಿ ಉಳಿತಾ ಇದೆ. ಸೌದಿಗೆ ಇಸ್ಲಾಮಿಕ್ ನಾಟೋ ಸ್ಥಾಪನೆ ಮಾಡಬೇಕೆಂಬ ಕನಸನ್ನ ಈಗ ಮರೆತು ಬಿಡಬೇಕಾಯ್ತು. ಈಗ ಮುಸ್ಲಿಂ ರಾಷ್ಟ್ರಗಳ ಸಂಘಟನೆಯಲ್ಲಿಯೇ ದೊಡ್ಡ ಕಲಹ ಶುರುವಾಗಿದೆ. ಭಾರತದ ದಾಳಿಗೆ ಅವರು ಕಟ್ಟಿಕೊಳ್ಳಲು ಯೋಚಿಸ್ತಾ ಇದ್ದ ನಾಟೋ ಕೋಟೆ ಕುಸಿತು. ಸೌದಿಯ ಈ ನಿರ್ಧಾರದಿಂದ ಪಾಕಿಸ್ತಾನದ ಪರಿಸ್ಥಿತಿ ಕೊಳೆಯ ಗುಂಗುರದಂತಾಯಿತು. ತಾವು ನಂಬಿದ್ದ ಸ್ನೇಹಿತ ಸೌದಿಯೇ ತಮ್ಮನ್ನ ರಸ್ತೆ ಬದಿಯಲ್ಲಿ ಬಿಟ್ಟು ಹೋಗಿದೆ ಎಂದು ಪಾಕಿಸ್ತಾನವು ಗೋಳಾಡ್ತಿದೆ. ಅಲ್ಲಿನ ವಿದೇಶಾಂಗ ಸಚಿವ ಕ್ಯಾಮೆರಾ ಮುಂದೆ ಕಣ್ಣೀರನ್ನ ಹಾಕಿಕೊಂಡು ಸೌದಿ ತಮಗೆ ಬೆನ್ನಿಗೆ ಚೂರಿ ಹಾಕಿದೆ ಎಂದು ವಿಷಾದಿಸಿದ. ಅಲ್ಲಿನ ರಾಜಕೀಯದಲ್ಲಿ ದೊಡ್ಡ ಚಂಡಮಾರುತವೇ ಎದ್ದಿದೆ. ಸೌದಿಯನ್ನ ಕುರುಡಾಗಿ ನಂಬಿದ ನಮ್ಮ ಸರ್ಕಾರದಿಂದಲೇ ಈ ದುಸ್ಥಿತಿ ಬಂತು ಎಂದು ವಿರೋಧ ಪಕ್ಷಗಳು ಸರ್ಕಾರವನ್ನ ದೂಷಿಸ್ತಾ ಇವೆ. ದೇಶಕ್ಕೆ ಸಾಲ ತೀರಿಸಲು ಹಣವಿಲ್ಲ, ಸಹಾಯ ಮಾಡಲು ಸ್ನೇಹಿತರಿಲ್ಲ. ಜನರು ಬೀದಿಗಿಳಿದು ಸರ್ಕಾರದ ವಿರುದ್ಧ ದೊಡ್ಡದಾಗಿ ಘೋಷಣೆಗಳನ್ನ ಕೂಗುತ್ತಾ ಭಾರತದ ವಿರುದ್ಧ ಯುದ್ಧಕ್ಕೆ ಹೋಗಬೇಕೆಂದು ಸೈನ್ಯವನ್ನ ಒತ್ತಾಯಿಸುತ್ತಿದ್ದಾರೆ. ಆದ್ರೆ ಯುದ್ಧ ಶುರುವಾದ್ರೆ ಭಾರತವು ಕೇವಲ ದಿನಗಳಲ್ಲಿ ಅವರನ್ನ ಸೋಲಿಸಿ ಮೊಣಕಾಲಿನ ಮೇಲೆ ನಿಲ್ಲಿಸುತ್ತದೆ ಎಂದು ಅವರ ಸೈನ್ಯಕ್ಕೆ ಚೆನ್ನಾಗಿ ಗೊತ್ತು. ಒಂದು ಕಾಲದಲ್ಲಿ ತಾನು ಬೆಂಬಲವಾಗಿರುತ್ತದೆ ಎಂದಿದ್ದ ಸೌದಿಯು ಈಗ ಭಾರತದ ಮುಂದೆ ತಲೆಬಾಗಿದ್ದರಿಂದ ಪಾಕಿಸ್ತಾನಕ್ಕೆ ಏನ್ ಮಾಡ್ಬೇಕೆಂದು ತಿಳಿಯದೆ ತಲೆ ಹಿಡಿದುಕೊಂಡು ಕೂತಿದೆ. ಸೌದಿಯ ಈ ಒಂದು ನಿರ್ಧಾರವು ಇಡೀ ಗಲ್ಫ್ ರಾಷ್ಟ್ರಗಳ ಐಕ್ಯತೆಯನ್ನ ಹಾಳು ಮಾಡಿತು. ಎಲ್ಲಾ ಇಸ್ಲಾಮಿಕ್ ರಾಷ್ಟ್ರಗಳನ್ನ ಒಗ್ಗೂಡಿಸಿ ಇಸ್ಲಾಮಿಕ್ ನಾಟೋ ಸ್ಥಾಪಿಸಬೇಕೆಂಬ ಕನಸು ಸಂಪೂರ್ಣವಾಗಿ ವಿಫಲವಾಯಿತು. ಸೌದಿಯ ದಾಳಿಗೆ ಉಳಿದ ಗಲ್ಫ್ ರಾಷ್ಟ್ರಗಳು ಭಯಗೊಂಡವು.
ಅವರು ಪಾಕಿಸ್ತಾನವನ್ನ ಒಂಟಿಯಾಗಿಸಿದ್ದು ಮಾತ್ರವಲ್ಲ, ಈ ಕಲಹದಿಂದ ಹೊರಬರಲು ಸೌದಿಯನ್ನ ತಮ್ಮ ಕೂಟದಿಂದ ಬಹಿಷ್ಕರಿಸಲು ಕೂಡ ನಿರ್ಧರಿಸಿದ್ರು. ಸೌದಿಗೆ ಬೆಂಬಲ ನೀಡುತ್ತವೆ ಎಂದು ಭಾವಿಸಿದ್ದ ಇರಾನ್, ಟರ್ಕಿಯಂತಹ ರಾಷ್ಟ್ರಗಳು ಈ ಕಲಹಕ್ಕೆ ನಮಗೆ ಸಂಬಂಧವಿಲ್ಲ ಎಂದು ಸೈಲೆಂಟ್ ಆಗಿ ಕೈ ಎತ್ತಿವೆ. ಈಗ ಪ್ರತಿ ರಾಷ್ಟ್ರಕ್ಕೂ ತಮ್ಮ ಆರ್ಥಿಕ ವ್ಯವಸ್ಥೆ ಮತ್ತು ಭದ್ರತೆಯೇ ಮುಖ್ಯವಾದದ್ದು, ಧಾರ್ಮಿಕ ಐಕ್ಯತೆ ಅಲ್ಲ ಎಂದು ಸ್ಪಷ್ಟವಾಯಿತು. ಅದಕ್ಕಾಗಿಯೇ ಇರಾನ್ನಿಂದ ಇರಾಕ್ನವರೆಗಿನ ಪ್ರತಿ ರಾಷ್ಟ್ರವು ಭಾರತದೊಂದಿಗೆ ಒಳ್ಳೆಯ ಸಂಬಂಧವನ್ನ ಬಯಸ್ತಾ ಇವೆ. ಏಕೆಂದರೆ ಭಾರತವು ಈಗ ಕೇವಲ ಆರ್ಥಿಕ ಶಕ್ತಿಯಷ್ಟೇ ಅಲ್ಲ, ವಿಶ್ವದ ಅತಿದೊಡ್ಡ ಕಾರ್ಯತಂತ್ರದ ಶಕ್ತಿಯಾಗಿದೆ ಎಂದು ಅವರಿಗೆ ಕೂಡ ಅರ್ಥವಾಗಿದೆ. ನಮ್ಮ ಬ್ರಹ್ಮೋಸ್ ಕ್ಷಿಪಣಿಗಳು, ಆಕಾಶ್, S-400, ಇಂದ್ರಜಾಲ್ ನಂತಹ ರಕ್ಷಣಾ ವ್ಯವಸ್ಥೆಗಳಿಗೆ ವಿಶ್ವದಾದ್ಯಂತ ಭಾರಿ ಬೇಡಿಕೆ ಅನ್ನೋದು ಇದೆ. ಇನ್ನು ಅಮೆರಿಕದ ದ್ವಿಮುಖ ಆಟದ ಬಗ್ಗೆಯೂ ಇಲ್ಲಿ ಚರ್ಚಿಸಬೇಕು. ಈ ಎಲ್ಲಾ ಗದ್ದಲದಲ್ಲಿ ಅಮೆರಿಕದ ಪಾತ್ರವು ತುಂಬಾನೇ ವಿಚಿತ್ರವಾಗಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದೆಡೆ ಸೌದಿಯ ನಿರ್ಧಾರವನ್ನ ಶಾಂತಿಯ ದಿಕ್ಕಿನಲ್ಲಿ ಒಳ್ಳೆಯ ಹೆಜ್ಜೆ ಎಂದು ಶ್ಲಾಘಿಸ್ತಾನೆ, ಆದ್ರೆ ಇನ್ನೊಂದೆಡೆ ಅಮೆರಿಕದ ರಕ್ಷಣಾ ಇಲಾಖೆ ರಹಸ್ಯವಾಗಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನ ಸರಬರಾಜು ಮಾಡಲು ಸಿದ್ಧವಾಗ್ತಾ ಇದೆ. ಅವರ ಕೆಲಸಕ್ಕೂ ಮಾತಿಗೂ ಒಂದು ಕೂಡ ಸಂಬಂಧವಿಲ್ಲ. ಆದ್ರೆ ಭಾರತವು ಅಮೆರಿಕಾಗೆ ಗಟ್ಟಿಯಾಗಿ ಎದುರಾಳಿ ಆಯಿತು. ಒಂದು ವೇಳೆ ಅಮೆರಿಕವು ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ನೀಡಿದ್ರೆ ರಷ್ಯಾ ಮತ್ತು ಚೀನಾದೊಂದಿಗೆ ಸೇರಿ ಏಷ್ಯಾದಲ್ಲಿ ಹೊಸ ಕೂಟವೊಂದು ರಚಿಸುವುದಾಗಿ, ಅದು ಅಮೆರಿಕದ ಆಧಿಪತ್ಯಕ್ಕೆ ದೊಡ್ಡ ದಾಳಿಯಾಗುತ್ತದೆ ಎಂದು ಭಾರತವು ಗಟ್ಟಿಯಾದ ಎಚ್ಚರಿಕೆಯನ್ನ ನೀಡಿದೆ. ಈ ದಾಳಿಯಿಂದ ಅಮೆರಿಕವೂ ಸಹ ಒಂದು ಬಾರಿ ಆಲೋಚನೆಯಲ್ಲಿ ಬಿದ್ದಿದೆ. ಇನ್ನು ಒಂದು ಕಾಲದಲ್ಲಿ ಪಾಕಿಸ್ತಾನಕ್ಕೆ ಬೆಂಬಲವಾಗಿದ್ದ ಚೀನಾವೂ ಸಹ ಈಗ ಮೌನವಾಗಿದೆ. ತೈವಾನ್, ದಕ್ಷಿಣ ಚೀನಾ ಸಮುದ್ರದಂತಹ ಸ್ವಂತ ಸಮಸ್ಯೆಗಳನ್ನ ಎದುರಿಸ್ತಾ ಇರುವ ಈ ಚೀನಾ ಈಗ ಜನರ ಮುಂದೆ ಬಂದು ಪಾಕಿಸ್ತಾನಕ್ಕೆ ಬೆಂಬಲ ನೀಡಿದ್ರೆ ಭಾರತವು ತಮಗೆ ಆಹಾರ ಮತ್ತು ಇಂಧನ ಸರಬರಾಜಿನ ಮೇಲೆ ನಿರ್ಬಂಧವನ್ನ ಹೇರಬಹುದೆಂದು ಭಯವಿದೆ. ಆದ್ದರಿಂದ ಕೇವಲ ಮಾತಿನಲ್ಲಿ ಸಮಾಧಾನ ಮಾಡ್ತಾ ಇದೆ ಹೊರತು ಕಾರ್ಯದಲ್ಲಿ ಏನು ತೋರಿಸ್ತಾ ಇಲ್ಲ. ಏನೇ ಆಗ್ಲಿ, ನಮ್ಮ ಸರ್ಕಾರದ ಬುದ್ಧಿಶಕ್ತಿಯನ್ನ ನಾವು ಕೊಂಡಾಡ್ಲೇಬೇಕು. ಏಕೆಂದ್ರೆ ಬುದ್ಧಿಬಲದಿಂದ ಶತ್ರುವನ್ನ ಹೇಗೆ ಸೋಲಿಸಬೇಕೆಂದು ವಿಶ್ವಕ್ಕೆ ನಮ್ಮ ಭಾರತ ತೋರಿಸ್ತಾ ಇದೆ. ಒಂದು ಗುಂಡು ಸಿಡಿಸದೆ, ಒಬ್ಬ ಸೈನಿಕನನ್ನು ಕಳಿಸದೆ, ಕೇವಲ ರಾಜಕೀಯ ತಂತ್ರದಿಂದ ಶತ್ರುಗಳ ಶಿಬಿರದೊಳಗೆ ಗಲಾಟೆಗಳನ್ನ ಹುಟ್ಟುಹಾಕಿ ಅವರನ್ನ ಅವರೇ ನಾಶ ಮಾಡಿಕೊಳ್ಳುವಂತೆ ಭಾರತ ಮಾಡಿದೆ. ಇದು ನಮ್ಮ ದೇಶಕ್ಕೆ ದೊರೆತ ಅತಿ ದೊಡ್ಡ ಐತಿಹಾಸಿಕ ಜಯ. ಸೌದಿಯ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಸ್ವತಃ ಭಾರತಕ್ಕೆ ಒಂದು ಪ್ರತಿನಿಧಿ ತಂಡವನ್ನ ಕಳುಹಿಸಿ ಸಂಬಂಧವನ್ನ ಸರಿಪಡಿಸಲು ಪ್ರಯತ್ನಿಸ್ತಾ ಇದ್ದಾರೆ. ಆದ್ರೆ ಭವಿಷ್ಯದಲ್ಲಿ ಪಾಕಿಸ್ತಾನಕ್ಕೆ ಯಾವುದೇ ಸೈನಿಕ ಸಹಾಯವನ್ನ ಮಾಡುವುದಿಲ್ಲ ಎಂದು ಲಿಖಿತವಾಗಿ ಭರವಸೆಯನ್ನ ನೀಡಿದ್ರೆ ಹೊರತು ಯಾವುದೇ ರಾಜಕೀಯ ಒಡಂಬಡಿಕೆಗೆ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದು ಭಾರತವು ಸ್ಪಷ್ಟಪಡಿಸಿದೆ. ಈ ಎಪಿಸೋಡ್ ವಿಶ್ವಕ್ಕೆ ಒಂದು ವಿಷಯವನ್ನ ಸ್ಪಷ್ಟಪಡಿಸಿದೆ. ನಮ್ಮ ದೇಶವು ಈಗ ಏಷ್ಯಾದಲ್ಲಿ ಮಾತ್ರವಲ್ಲ, ವಿಶ್ವ ರಾಜಕೀಯದಲ್ಲೇ ಪ್ರಮುಖ ಶಕ್ತಿಯಾಗಿ ಉದಯಿಸ್ತಾ ಇದೆ. ಈ ಕಥೆಯು ಇಲ್ಲಿಗೆ ಮುಗಿಯಲಿಲ್ಲ. ನಿಜವಾದ ಆಟವು ಈಗಲೇ ಶುರುವಾಗಿದೆ. ಈ ಬೆಳವಣಿಗೆಗಳ ಪರಿಣಾಮವು ಮುಂಬರುವ ದಿನಗಳಲ್ಲಿ ಇಡೀ ವಿಶ್ವ ರಾಜಕೀಯವನ್ನ ಬದಲಾಯಿಸಿದೆ. ಈ ವಿಡಿಯೋ ನಿಮ್ಗೆ ಹೇಗನ್ನಿಸ್ತು? ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ಸ್ ಅಲ್ಲಿ ಬರೆಯೋದನ್ನ ಮರಿಬೇಡಿ. ಮತ್ತೊಂದು ಆಸಕ್ತಿಕರ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.